ಈಗ ಇವರು ಶಾರ್ ಅವ್ರಿಗೆ ನೇರವಾಗಿ ಹೇಳಿಲ್ಲ. ಶಾರ್ ಅವ್ರಿಗೆ ಸೌದಿ ಅವ್ರಿಗೆ ನೀವು ಬಾರಪ್ಪ ನಮಗೆಲ್ಲ ಮಾಡ್ತೀನಿ ಅಂತೇಳಿ. ಯಾಕಂತಂದ್ರೆ ಇನ್ನೊಬ್ಬರ ಕೈಲಿ ಹೇಳಿ ಕಳಿಸಿದಾರೆ ಅವರು. ಇವತ್ತು ಯಡಿಯೂರಪ್ಪರು ಸಹಿತ ಫೋನ್ ಮೂಲಕ ಮಾತಾಡಿದಾರೆ ಅಷ್ಟ. ಮತ್ತು ಮೇಲಾಗಿ ಯಡಿಯೂರಪ್ಪರವ್ರನ್ನ ಯಾವಾಗ ತೆಗೆದುಗಿತಾರೋ ಗೊತ್ತಿಲ್ಲ. ನಾಳೆ ಲೋಕಸಭಾ ಚುನಾವಣೆ ನಂತರ ಇವ್ರು ಏನಾದರೂ ಅಂದ್ಕೊಂಡಂಗೆ 20-25 ಸೀಟ್ ಗೆದ್ದು ಕೊಟ್ಟರೆ ಮಾತ್ರ ಯಡಿಯೂರಪ್ಪ ಮತ್ತು ಅವ್ರ ಬಗ್ಗೆ ಭವಿಷ್ಯ ಇಲ್ಲ. ಅವ್ರಿಗೆ ಭವಿಷ್ಯ ಇಲ್ಲ ಅಲ್ಲೇ ಕಂಡೀಷನ್ ಇದೆ. ಕಂಡೀಷನ್ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ 20 ಬಂತು ಅಥವಾ ಭಾಳಷ್ಟು ಕಡಿಮೆ ಆಯ್ತು ಅಂದ್ರೆ ಯಡಿಯೂರಪ್ಪನ ವಿರೋಧಿಗಳು ಭಾಳ ಇದ್ದಾರೆ. ಯತ್ನಾಳ್ ಇದ್ದಾರೆ, ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ, ಸೋಮನ್ ಇದ್ದಾರೆ, ವಿ ಸೋಮನ್ ಅವರು ಇದ್ದಾರೆ. ಇವರೆಲ್ಲರೂ ಇವ್ರನ್ನ ತುಳಿದಾಗ ನಿಂತಿದ್ದಾರೆ. ಅದ್ರಾಗೂ ಯತ್ನಾಳ್ ಅವರಂತೆ ಅದಕ್ಕೆ ಏನಂತೀರಿ ನೀವು ಬಿಡಬಾರ್ದಪ್ಪ ಇವ್ರನ್ನ ನಿಂತುಬಿಟ್ಟಿದ್ದಾರೆ. ಹೀಗಾಗಿ ಈ ಯಡಿಯೂರಪ್ಪನ ನಂಬ್ಕೊಂಡು ಹೋಗೋದು ಎಷ್ಟು ಯೋಗ್ಯ, ಎಷ್ಟು ಸಮರ್ಪಕ ಅಂತ ಅವ್ರ ತಲೆ ಹೇಳದ ನಮ್ಮ ಸೌದಿಯವರಲ್ಲಿ. ಮತ್ತು ಸ್ವತಃ ಏನದಪ್ಪ ಅಂದ್ರೆ ಕರ್ನಾಟಕದ ಹೈಕಮಾಂಡ್ ಅಂದ್ರೆ ಒಂದು ರೀತಿಯಿಂದ DKC ಮತ್ತು ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಇಲ್ಲೇ ಇವ್ರು ನಮ್ಮ ಹೈಕಮಾಂಡ್ ಸೋನಿಯಾ ಅವರತ್ತು ಜೊತೆಗೆ ರಾಹುಲ್ ಗಾಂಧಿ ಅವ್ರು ಕೇಳ್ತಾರೆ. ಅಲ್ಲಿ ಹಂಗಿಲ್ಲ. ಯಡಿಯೂರಪ್ಪನವ್ರು ಹೇಳಿದ್ದ ಮಾತನ್ನು ಶಾರ್ ಅವ್ರು ಕೇಳೋ ಸ್ಥಿತಿ ಒಳಗಿಲ್ಲ, ಕೇಳ್ತಾರೆ ಗ್ಯಾರಂಟಿ ಇಲ್ಲ. ಆ ಭಯ ಅವ್ರಿಗೆ ಕಾಡ್ಲಿಕ್ಕೆ. ಓಕೆ ಸರ್, ಇವಾಗ ನೀವು ಹೇಳ್ದಂಗೆ ಲಕ್ಷ್ಮಣ್ ಸವದಿ ಅವರು ವಾಪಸ್ ಹೋಗೋದಿಲ್ಲ, ಯಾಕಂದ್ರೆ ಭಯ ಇದೆ. ಹೌದು, ಆದ್ರೆ ಅವರಿಗೆ ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ಗೆ ತಕ್ಕ ಹಾಗೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ. ಕೇವಲ ಒಬ್ಬ ಶಾಸಕನಾಗಿ ಉಳ್ಕೊಂಡಿದ್ದಾನೆ ಮತ್ತು ಪಕ್ಷ ಸಂಘಟನೆ ಮಾಡೋದ್ರಲ್ಲಿಯೇ ಉಳ್ಕೊಂಡ್ಬಿಟ್ಟಿದ್ದಾನೆ. ಅದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು BJP ಏನಾದ್ರು ಬಾರಪ್ಪ ವಾಪಸ್ಸು, ನೀ ಇಂಥ ಸ್ಥಾನ ಕೊಡ್ತೀವಿ, ಇಂಥ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ, ಅವ್ರಿಗಾಯ್ತು ಅವ್ರ ಮಗಳಿಗಾಯ್ತು, ಮುಂದೆ ಫ್ಯೂಚರ್ ಆಫರ್ ಇಟ್ರೆ ಅವ್ರು ಜಾರ್ಕೊಂತಾರ ಹೆಂಗೆ? ಸಹಜದರಿ, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಸದೃಢ ಮನಸ್ಥಿತಿ ಇರುವಂತ ಸದೃಢ ಮನಸ್ಥಿತಿ ಇದ್ದು ಇಲ್ಲ. ಇವತ್ತಿನ ರಾಜಕಾರಣಿಗಳಲ್ಲಿ ಯಾರಲ್ಲೂ ಇಲ್ಲ ಅದು. ಯಾಕಪ್ಪ ಅಂತಂದ್ರೆ ಈಗ ಇದ್ದಿದ್ರಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ಈಗ ಇದ್ದವರಲ್ಲಿ ಒಂದು ಸ್ವಲ್ಪ ಹೌದಪ್ಪ ಅನ್ನೋರು ಯಾರು ಅಂದ್ರೆ DK ಶಿವಕುಮಾರ್ ಅವ್ರ ಬಗ್ಗೆ ನಾವು ಆ ಒಂದು ವಿಷಯದಲ್ಲಿ ಹೌದಪ್ಪ ಇವರು ಕಾಂಗ್ರೆಸ್ನಲ್ಲಿ ಉಳಿತಾರೆ ನಾವು ಧೈರ್ಯವಾಗಿ ಹೇಳ್ಬೋದು. ಅವ್ರು ಹೇಳಿರಲಿ ಭ್ರಷ್ಟಾಚಾರ ಆರೋಪ ಇರಲಿ ಮತ್ತೇನು ಇರಲಿ ಇದ್ರೂ ಸಹಿತ ಅವ್ರು ಕಾಂಗ್ರೆಸ್ನ ಬಿಟ್ಟು ಹೋಗ್ಲಿಕ್ಕಿಲ್ಲ. 90.9 1 ಅನ್ನೋದಿಲ್ಲ. ಯಾಕಂದ್ರೆ ಯಾವ ರಾಜಕಾರಣಿನೂ ಇವತ್ತು ದುಡ್ಡಿನ ಮುಂದೆ ಅಧಿಕಾರದ ಮುಂದೆ ಬಗ್ಗುದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯನವ್ರನ್ನು ನಾವು ಅದೇ ರೀತಿಯಾಗಿ ಪರಿಗಣಿಸ್ಬೇಕಾಗ್ತದೆ. ಹಿಂದೆನೋ ಜನತಾದಳದಲ್ಲಿ ಇದ್ದರು, ನಮ್ಮ ಇವ್ರು ದೇವೇಗೌಡರ ಜೋಡಿ ಇದ್ದರು, ಆ ಮಾತು ಬೇರೆ. ಅಲ್ಲಿ ಇವತ್ತು ಅವ್ರ ಮನಸ್ಥಿತಿ ಏನಾಗಿದೆ, ಜೀವನದಲ್ಲಿ ಏನು ಪಡಿಬೇಕಾಯ್ತಲ್ಲ ಪಡೆದಿದ್ದಾರೆ ಅವ್ರು. ಮತ್ತು ಕಾಂಗ್ರೆಸ್ನ ಯಾಕೆ ಬರೋದು ನೋಡ್ಕೊಳಕ್ಕೆ ಹೋಗ್ತಾರೆ ಅವರು, ಅವರೇ ಒಂದಿಷ್ಟು ಏನೋ ಅದ. ಹಂಗೆ ಆ ಮಟ್ಟದ ಮಾನಸಿಕ ಸ್ಥಿತಿ ನಮ್ಮ ಸೌದಿ ಅವರಲ್ಲೇ ಐತಿ ಅಂತ ಅನಿಸೋದಿಲ್ಲ. ಮತ್ತು ಈಗ ಇರುವಂಥ ಚಾನ್ಸ್ ಅಂತಂದ್ರೆ ಕಾಂಗ್ರೆಸ್ಸಿಗರು ಅವ್ರಿಗೆ ಏನಾದರೂ ಶತಾಯಗತಾಯ ಮಾಡಿ ಏನಾದರೂ ಮಿನಿಸ್ಟರ್ಶಿಪ್ ಏನೋ ಕೊಟ್ಟು ಅವ್ರು ಇಟ್ಕೋ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಈಗಂತ ಬಿಡೋದಿಲ್ಲ ಅವ್ರು BJP ಅವ್ರು. ಯಾಕೆ ಅವ್ರಿಗೆ ಎನಿ ಕಂಡೀಷನ್ ಕರ್ನಾಟಕದಿಂದ 25-26 ಸೀಟ್ ಬಂದು ಅಂದ್ರೆ ಅವ್ರು ಸೀಟಿ ಹೊಡಿತಾರೆ. ನಾವು ಗೆದ್ದಪ್ಪ ಲೆಕ್ಕಿ ನಾವು ಪ್ರಧಾನಿ ಆಗಿಬಿಟ್ರು ನಮ್ಮ ಮೋದಿ ಅವರು ಅಂತ. ಯಾಕಂದ್ರೆ ಈಗ ಅವ್ರು ಮತ್ತೊಂದು ಏನೂ ಇಲ್ಲ ಕಣ್ಣು ಮುಂದೆ ಮೋದಿ ಪ್ರಧಾನಿ ಆಗ್ಬೇಕು ಮೊದಲು. ಮುಂದೆ ಅದು ಏನು ಬೇಕಾದಾಗಲಿ ಈಗೆಲ್ಲ ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ. ನೀವೇನು ಬೇಕು ರಮೇಶ್ ಜಾರಕಿಹೊಳಿನ ಅಲ್ಲಿ ಬದುಕಿಸ್ತಪ್ಪ ನೀನು ಎಲ್ಲ ಮಾತಾಡ್ತಾರೆ. ಆದರೆ ಆ ಭರವಸೆ ಇವ್ರಿಗೆ ಬರಬೇಕಲ್ಲ. ನಾಳೆ ಗೆದ್ದ